ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ಯಾಲ್ಕುಲೇಷನ್ ಮತ್ತು ಎಕ್ಸಾಮ್ ಸ್ಟ್ರಾಟಜಿನ ಡಿಸ್ಕಷನ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಎಕ್ಸಾಮ್ ಸ್ಟ್ರಾಟಜಿ ಅಂದರೆ ಏನು ಓದಬೇಕು, ಹೆಂಗೆ ಓದಬೇಕು, ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು, ರಿವಿಷನ್ಸ್ ಎಲ್ಲಿ ಮಾಡಬೇಕು, ಟೈಮ್ ಎಷ್ಟದ, ಇದ್ರ ಬಗ್ಗೆ ಅಲ್ಲಪ್ಪ. ಇದು ನಾವು ಮಾತಾಡ್ತಕ್ಕಂಥದ್ದು 2 hours ಎಕ್ಸಾಮ್ ಹಾಲಲ್ಲಿ 100 ಕ್ವಶನ್ಸ್ ಜೊತೆಗೆ ಯಾವ ರೀತಿ ಬಿಹೇವ್ ಮಾಡಬೇಕು, ಈ 100 ಕ್ವಶನ್ಸನ್ನು ನಾವು ಯಾವ ರೀತಿ ಟಚ್ ಮಾಡಬೇಕು, ಸೊ ದ್ಯಾಟ್ ಐ ವಿಲ್ ಗೆಟ್ ಕ್ವಾಲಿಫೈಡ್. ರೈಟಾ? ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಹಿಸ್ಟ್ರಿ ಬೇಕು, ಹಿಸ್ಟ್ರಿ ಆಫ್ ಕಟ್ ಆಫ್. ಅನ್ಲೈಕ್ ಗೇಟ್ ಎಕ್ಸಾಮ್ಸಲ್ಲಿ ಏನಾಗ್ತದೆ ಅಂದರೆ ಟಾಪರ್ ಮಾರ್ಕ್ಸು ಮತ್ತು ಕ್ವಶನ್ ಪೇಪರ್ ಕ್ವಾಲಿಟಿ, ಕ್ವಶನ್ಸ್ದು ಕ್ವಾಲಿಟಿ ನೋಡಿಕೊಂಡು ನಾರ್ಮಲೈಸ್ ಮಾಡ್ತಾರೆ. ಪೇಪರ್ 1 ಪೇಪರ್ 2 ನೋಡಿ ನಾರ್ಮಲೈಸ್ ಮಾಡಿ ದೇ ವಿಲ್ ಸೆಟ್ 1 ಮಾರ್ಕ್ಸ್, ಲೆಟ್ ಅಸ್ ಕನ್ಸಿಡರ್ 28.5 ಅಥವಾ 26 ಮಾರ್ಕ್ಸು ಒಂದೇನೋ ಸೆಟಪ್ ಮಾಡ್ತಾರೆ. ಇದಕ್ಕೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳ್ತಾರೆ. ಇದ್ರ ಮೇಲ್ಗಡೆ ಇದ್ದಾವ ಕ್ವಾಲಿಫೈ ಆಗ್ತಾನೆ, ಇದ್ರ ಕೆಳಗಡೆ ಇದ್ದಾವ ಕ್ವಾಲಿಫೈ ಆಗಲ್ಲ, ಇಷ್ಟೇ. ಬಟ್ ವೆನ್ ಇಟ್ ಕಮ್ಸ್ ಟು ದ KPSC ಆರ್ KEA ಆರ್ ಎನಿ ಎಕ್ಸಾಮಿನೇಷನ್, ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸ್ ಏನಿರ್ತಾವಲ್ಲ, ಅವರು ಈ ರೀತಿ ಸ್ಟ್ಯಾಂಡರ್ಡೈಸ್ ಮಾಡಿ ಒಂದು ಕಟ್ ಆಫ್ನ ಇಡಂಗಿಲ್ಲ. ಅವರು ವೇಕೆನ್ಸಿ ಮೇಲೆ ಕಟ್ ಆಫ್ನ ಡಿಸೈಡ್ ಮಾಡ್ತಾರೆ. ಮೇಲೆ ಬಂದಿರತಕ್ಕಂಥ ಕ್ರೀಮ್ಗಳನ್ನು ಅವರು ತುಂಬ್ತಾ ಹೋಗ್ತಾರೆ, ಪೋಸ್ಟ್ಗಳನ್ನು ವೇಕೆನ್ಸಿನ ತುಂಬ್ತಾ ಹೋಗ್ತಾರೆ. ದೆನ್ ದೇ ವಿಲ್ ಕ್ಲೋಸ್ ಇಟ್. ಬೇಸ್ಡ್ ಆನ್ ಪ್ರೀವಿಯಸ್ ಮೆನಿ ಎಕ್ಸಾಮ್ಸ್ ಹಿಸ್ಟ್ರಿ ಮತ್ತು ಮೈ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 2 ರೀತಿ ಡಿವೈಡ್ ಮಾಡ್ತೀನಿ. ಏನಂದ್ರೆ ಲೆಸ್ ವೇಕೆಂಟ್ ಪೋಸ್ಟ್ಸ್ ಲೈಕ್ 50 ಪೋಸ್ಟ್ ಅದ, 60 ಪೋಸ್ಟ್ ಅದ, 80 ಪೋಸ್ಟ್ ಅದ, ಇವುಗಳಿಗೆ ಏನಂತೀನಿ, ಯಾವುದೋ ಒಂದು ಇದು ಜಾಬು 60, 80 ಅಥವಾ ಇಷ್ಟು ಪೋಸ್ಟ್ ಇತ್ತಂದ್ರೆ ಲೆಸ್ ವೇಕೆಂಟ್ ಅನ್ನೋಣ. ಇನ್ನೊಂದು ಅದ ಅದಕ್ಕೆ ಮೋರ್ ವೇಕೆಂಟ್ ಪೋಸ್ಟ್ಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ PWD ಒಳಗೆ ಕರೆದಿದ್ದ 650 ಸೀಟ್ಸ್, ಮೊನ್ನೆ ಅದಕ್ಕಿಂತ ಹಿಂದ್ಗಡೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಕರೆದಿದ್ದ ಅದೊಂದು 640 and 650 ಪೋಸ್ಟ್ಸ್. ಈ ರೀತಿ ಮೋರ್ ದ್ಯಾನ್ 500 ಪೋಸ್ಟ್ ಇದ್ದು ಅಂದರೆ ಅವಕ್ಕೆ ಮೋರ್ ನಂಬರ್ ಆಫ್ ವೇಕೆಂಟ್ ಜಾಬ್ಸ್ ಅಂತ. ಅದೇ ಏನಾರ ಕರ್ಕೊಂಡು ಇದಕ್ಕೆ ಕಟ್ ಆಫು ಮತ್ತು ಇದಕ್ಕೂ ಕಟ್ ಆಫು, ಇದು ಮಿನಿಮಮ್, ಇದು ಮ್ಯಾಕ್ಸಿಮಮ್ ಎಲ್ಲವನ್ನು ಯೋಚನೆ ಮಾಡಿ ಮತ್ತು UPSC ಕೆಲವರದ ಅಭಿಪ್ರಾಯಗಳನ್ನು ತಗೊಂಡು ಔಟ್ ಆಫ್ 200 120 ಈಸ್ ಅ ಮ್ಯಾಜಿಕ್ ನಂಬರ್. 120 ಮಾರ್ಕ್ಸ್ ಇಸ್ ಅ ಮ್ಯಾಜಿಕ್ ನಂಬರ್. ನೆನ್ಪಿಟ್ಕೊಡ್ರಿ. ನೀ ಯಾವುದೇ ಕ್ಯಾಟಗರಿ ಇರು, ಜನರಲ್ ಮೆರಿಟ್ ಇರು, OBC ಇರು ಮತ್ತು SC ST ಅವರು. ಇಲ್ಲಿ OBC ಅಂತಂದರೆ ಕ್ಯಾಟಗರಿ 1, 2 ಅವೆಲ್ಲ ಬರ್ತದೆ. 3A 2A 2B 3B ಎಲ್ಲ ಕರ್ನಾಟಕದ ಎಲ್ಲ ಸೇರಿ ಬಂದು ಈ 3 ಕ್ಯಾಟಗರಿಗಳಲ್ಲಿ ಯಾವುದಾದ್ರೂ ಇರು, ಯು ಟಾರ್ಗೆಟ್ ಫಾರ್ 120 ಮಾರ್ಕ್ಸ್ ಔಟ್ ಆಫ್ 200 ಆರ್ ಔಟ್ ಆಫ್ 400 240 ಮಾರ್ಕ್ಸ್. ದಿಸ್ ಈಸ್ ಯುವರ್ ಮ್ಯಾಜಿಕ್ ನಂಬರ್. ಆಯ್ತಾ? ಈಗ ನಿಮ್ಮ ಹತ್ರ ಪೇಪರ್ 1 ಪೇಪರ್ 2 ಅಂತೇಳಿ 2 ಪೇಪರ್ ಇರ್ತದೆ. ಹಾಗಾದ್ರೆ ಪೇಪರ್ 1ನಲ್ಲಿ ನೀ 60 ಮಾರ್ಕ್ಸ್ ಟ್ರೈ ಮಾಡು, ಪೇಪರ್ 2 ಅಲ್ಲಿ 60 ಮಾರ್ಕ್ಸ್ನ ಟ್ರೈ ಮಾಡು. ಅಥವಾ ನೀ ಏನಾದರೂ ಟೆಕ್ನಿಕಲಿ ಸೌಂಡ್ ಇದ್ದಂಥ ವಿದ್ಯಾರ್ಥಿ, ಆಲ್ರೆಡಿ ಭಾಳ ಟೆಕ್ನಿಕಲ್ ಎಕ್ಸಾಮ್ಸ್ ಬರ್ದಿದ್ದಿ, ಗೇಟ್ ಎಕ್ಸಾಮ್ ಪಾಸ್ ಆಗಿದೆ ಅಂತ ಹುಡುಗಿದ್ರೆ ನೀ 80 ಇಲ್ಲಿ ಟಾರ್ಗೆಟ್ ಮಾಡು, 40 ಇಲ್ಲಿ ಟಾರ್ಗೆಟ್ ಮಾಡು. ಅಕಸ್ಮಾತ್ ನೀ ಏನಾದರೂ PSI ಎಕ್ಸಾಮ್ ಓದಿದಾವ, KSಗೆ ಓದಿದಾವ, FDAಗೆ ಓದಿದಾವ, ಅವನು ಟೆಕ್ನಿಕಲನ್ನು ಬರೀತಿದ್ದಾನಂದ್ರೆ ನೀನು ಇಲ್ಲಿ 40 ಟ್ರೈ ಮಾಡು, ಇಲ್ಲಿ 80 ಟ್ರೈ ಮಾಡು. ಅಥವಾ ನಿಮ್ಮದೇ ಆದಂಥ ಯಾವುದಾದ್ರೂ ಒಂದು ರೇಷಿಯೋನ ನೀವು ಇಟ್ಕೊಳ್ರಿ, ಟೋಟಲ್ ಆನ್ಸರ್ 120 ಬರೋಂಗೆ ಟ್ರೈ ಮಾಡಿರಿ. ಡೋಂಟ್ ಹ್ಯಾವ್ ಆನ್ ಇಂಪ್ರೆಷನ್ ದ್ಯಾಟ್ ಇದರೊಳಗಡೆ ಇಷ್ಟ ಮಿನಿಮಮ್ ತೊಗೋಬೇಕು, ಇದರೊಳಗೆ ಇಷ್ಟ ಮಿನಿಮಮ್ ತೊಗೋಬೇಕು, ಅವೆಲ್ಲ ಬಿಟ್ಬಿಡ್ರಿ. ಟೋಟಲ್ 2 ಸೇರಿ 120 ಬರೋಂಗೆ ಯೋಚನೆ ಮಾಡಿಕೊಡ್ರಿ. ರೈಟಾ? ಬಟ್ ಇನ್ ದಿಸ್ ವಿಡಿಯೋ ಐ ವಿಲ್ ಟೆಲ್ ಯು ದಿಸ್ ಸ್ಟ್ರಾಟಜಿ, ದಟ್ ಇಸ್ 60-60 ಸ್ಟ್ರಾಟಜಿ. ಆಮೇಲೆ ಬೇಕಾದ್ರೆ ನಾವು 80-40 ಅಥವಾ 40-80 ಕೂಡ ಯೋಚನೆ ಮಾಡೋಣ. ಫಸ್ಟ್ ಐ ವಿಲ್ ಕಾನ್ಸಂಟ್ರೇಟ್ ಆನ್ 60. ನೌ ದೇರ್ ಇಸ್ ಅ ಎಕ್ಸಾಮಿನೇಷನ್ ಇನ್ 11th of August 2024. ಈ ಜಸ್ಟ್ ಒಂದು 5-6 ದಿನದಲ್ಲಿ ಒಂದು ಎಕ್ಸಾಮ್ ಬರ್ತದೆ. ಆ ಎಕ್ಸಾಮಲ್ಲಿ ನಿಮಗೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ನಂಗೆ ಕ್ವಶನ್ ಪೇಪರ್ ಇರ್ತದೆ. ಅಲ್ಲಿ ನಮ್ಮದು ಔಟ್ ಆಫ್ 100ಗೆ 60 ತೊಗೊಳ್ಬೇಕು ಅಂತ ಟಾರ್ಗೆಟ್ ಅದು. ಓಕೆನಾ? ನನ್ನ ಹತ್ರ ಒಂದು ಡಿರೈವ್ಡ್ ಒಂದು ಫಾರ್ಮುಲಾ ಇದೆ, ಆ ಡಿರೈವೇಷನ್ ಮಾಡಿಟ್ಟಿದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಸರ್, ಅದು ಹೆಂಗೆ ಬಂತ ತಲೆ ಕೆಡಿಸ್ಕೊಬೇಡ್ರಿ. ಬೇಕಿತ್ತಂದ್ರೆ ನಾನು ನಿಮಗೆ ಹೇಳ್ತೀನಿ. ಆ ಡಿರೈವೇಷನ್ ಏನು ಹೇಳ್ತದೆ ಅಂದ್ರೆ 40 + Q / 5 is equal to C. ಈ ಇಕ್ವೇಷನ್ನ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹುಡುಗರಿಗೋಸ್ಕರ ಡಿರೈವ್ ಮಾಡಿ ಇಟ್ಟಿದ್ದೀನಿ. ದಿಸ್ ಇಕ್ವೇಷನ್ ಈಸ್ ವ್ಯಾಲಿಡ್ ವೆನ್ 1 ಕ್ವಶನ್ ಈಸ್ ಈಕ್ವಲ್ ಟು 1 ಮಾರ್ಕ್. ವೆನ್ 1 ಕ್ವಶನ್ ಈಕ್ವಲ್ ಟು 1 ಮಾರ್ಕ್, ಅವಾಗ ಮಾತ್ರ ಈ ಇಕ್ವೇಷನ್ ವ್ಯಾಲಿಡ್ ಆಗ್ತದೆ. ಅಕಸ್ಮಾತಾಗಿ 1 ಕ್ವಶನ್ ಈಕ್ವಲ್ ಟು 2 ಮಾರ್ಕ್ಸ್ ಅಂತ ಏನಾದರೂ ಎಕ್ಸಾಮ್ ಇತ್ತಂದರೆ ಅವಾಗ C = 40 + Q / 9 ಅಂತ ಬರ್ತದೆ. ಡೋಂಟ್ ವರಿ ಅಬೌಟ್ ದಿಸ್, ವಿಲ್ ಕಾನ್ಸಂಟ್ರೇಟ್ ಆನ್ 40 + Q / 5. ವಾಟ್ ಇಸ್ ದಿಸ್ C ಅಂತಂದರೆ, C ಇಸ್ ಅ ನಂಬರ್ ಆಫ್ ಕರೆಕ್ಟ್ ಆನ್ಸರ್ಸ್. ದೆನ್ T ಅಂತಂದರೆ ಟಾರ್ಗೆಟ್ ಮಾರ್ಕ್ಸ್. ದೆನ್ Q ಅಂತಂದರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಟೆಂಡೆಡ್. ಸಿಂಪಲಾಗಿ ನಾನು ನಿಮ್ಗೆ ಹೇಳ್ಬೇಕಂತಂದರೆ, ಈಗ ಬನ್ನಿ, ನಾನು ನಿಮಗೆ 3 ಕ್ಯಾಟಗರಿ ಒಳಗಡೆ ತೋರಿಸ್ತೀನಿ. ಒಂದು ಹೈಲಿ ಜೀನಿಯಸ್ ಪರ್ಸನ್. ಹೌ ದಿಸ್ ಜೀನಿಯಸ್ ಪರ್ಸನ್ ವಿಲ್ ಅಚೀವ್ 60 ಮಾರ್ಕ್ಸ್ ಅಂತ ಕೇಳಿದರೆ, he will attend 60 questions and he will make all 60 questions correct, then 0 negative marking, therefore he will get 60 marks. ಕರೆಕ್ಟ್ ಆಯ್ತಲ್ಲ? ಓಕೆನಾ? ರೈಟ್. ನಾವು ಅಕಸ್ಮಾತಾಗಿ ಒಬ್ಬ ಆರ್ಡಿನರಿ ಹುಡುಗ, ಭಾಳ ತಪ್ಪುಗಳನ್ನು ಮಾಡ್ತಕ್ಕಂಥ ಹುಡುಗ, ಅವನು ಯಾವಾಗಲೂ ಏನು ಮಾಡ್ತಾನೆ ಅಂದರೆ, ಯೂಶ್ವಲಿ ಹಿಂಗೆ ಥಿಂಕ್ ಮಾಡ್ತಾನೆ, ನಾನು 100ಕ್ಕೆ 100 ಅಟೆಂಡ್ ಆಗಿ ಬರ್ತೀನಿ. ಆ 100ಕ್ಕೆ 100 ಕ್ವಶನ್ಸನ್ನು ಅಟೆಂಡ್ ಮಾಡ್ದೆ ನಾನು, ಬಟ್ ಅದರಲ್ಲಿ ಅವನು 60 ಮಾರ್ಕ್ಸನ್ನು ತೆಗಿಬೇಕು ಅಂತ ಯೋಚನೆ ಮಾಡ್ತಾನೆ. ಆ 60 ಮಾರ್ಕ್ಸನ್ನು ತೆಗಿಬೇಕಾದ್ರೆ ಅವನು ಏನು ಮಾಡಬೇಕು? ಅದಕ್ಕೆ ನಮ್ಮ ಫಾರ್ಮುಲಾ ಯೂಸ್ ಆಗ್ತದೆ. ಇಲ್ಲಿ ವಾಟ್ ಇಸ್ ಯುವರ್ ಟಾರ್ಗೆಟ್? 4 × 60 ಇಸ್ ಯುವರ್ ಟಾರ್ಗೆಟ್.
plus you are attending 100 questions divided by 5, you will get the answer 68. You will get 68 means this student has to make 68 correct answers. This student has to make 68 correct answers out of 100. Then he can go 32 wrong answers. He can go up to 32 wrong answers. ನಂದು ಒಂದೇ ಕ್ವಶನ್ ಏನಂತಂದ್ರೆ, ಈ ಜೀನಿಯಸ್ಗಿಂತ ಈ ಹುಡುಗರು ಶಾಣೆನ ಇವ್ ನೋಡಿ ಸ್ವಲ್ಪ ಯೋಚನೆ ಮಾಡು. ಜೀನಿಯಸ್ ಏನದನಲ್ಲ, ಅವ ಹೈಲಿ ಜೀನಿಯಸ್ ಏನದಲ್ಲ, ಅವ 60 ಕ್ವಶನ್ಸ್ ಕರೆಕ್ಟ್ ಮಾಡಕತ್ತಾನ. ಹೈಲಿ ಜೀನಿಯಸ್ ಹುಡುಗ 60 ಕ್ವಶನ್ ಕರೆಕ್ಟ್ ಮಾಡಿ 0 ನೆಗೆಟಿವ್ ಮಾಡಕತ್ತಾನ. ಹಾಗಾದ್ರೆ ಇವ 68 ಕರೆಕ್ಟ್ ಮಾಡ್ಬೇಕಂತ ಹೇಳಕತ್ತೀನಿ. ಸ್ವಲ್ಪ ಯೋಚನೆ ಮಾಡ್ರು, ಸ್ವಲ್ಪ ಯೋಚನೆ ಮಾಡ್ರಿ. ಇವ 68 ಕರೆಕ್ಟ್ ಮಾಡಬೇಕು, ಇವನು 60 ಕರೆಕ್ಟ್ ಮಾಡಬೇಕು. ಮತ್ತು ನಾವು ಹೆಸರೇನು ಹೇಳಕತ್ತೀವಿ, ಇವನಿಗೆ ಹೈಲಿ ಜೀನಿಯಸ್ ಪರ್ಸನ್ ಅಂತ ಹೇಳಕತ್ತೀವಿ. ಅಂದರೆ ಇದ್ರ ಅರ್ಥ ಏನಂತಂದ್ರೆ, ನೀವೇ ಕನ್ಕ್ಲೂಷನ್ ಮಾಡ್ಕೊಳ್ರಿ. ಏನಂತ, ಇವ ದಡ್ಡ ಅಷ್ಟ ಅಲ್ಲ, ಇವ ಮೊಬ್ಬದನ. ಹೌದಾ, ಇವನು ಸುಮ್ಮ ಒಂದು ಕಬಡ್ಡಿ ಹಾಕಿ 68ನ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡಕತ್ತಾನ. ಅರ್ಥ ಅಂದರೆ ಏನಾಗ್ತದೆ, ಇದನ್ನು ನಾನು ನಿಮಗೆ ರೆಕಮೆಂಡ್ ಮಾಡೋಂಗಿಲ್ಲ. ಯಾಕಂದರೆ ನೀನು ಇವನ್ಕಿಂತ ಶಾಣೆನು 100 ಕ್ವಶನ್ಸ್ ಅಟೆಂಡ್ ಮಾಡಿ 68 ಕರೆಕ್ಟ್ ಮಾಡ್ಕೊಳಂತಂದ್ರೆ ನೀವು ಇವನ್ಕಿಂತ ಶಾಣೆನು ಅಂದಮೇಲೆ ನಾನು ಇದನ್ನ ರೆಕಮೆಂಡ್ ಮಾಡೋಂಗಿಲ್ಲ. ದಿಸ್ ಇಸ್ ನಾಟ್ ಮೈ ರೆಕಮೆಂಡೇಷನ್. ಓಕೆಪ್ಪ ಸರ್, ನೀವು ರೆಕಮೆಂಡ್ ಮಾಡಿರಿ ಬಿಡಿ, ನಾನು ಮಾತ್ರ ಹಿಂಗೆ ಹೋಗ್ತೀನಿ ಅಂತಂದರೆ ನಿನಗೊಂದು ಕಾದೈತಿ. ಏನಂತಂದರೆ, ನೀನು ಒಂದೇ ಒಂದು ರಾಂಗ್ ಆನ್ಸರ್ ಮಾಡಿ 32ಕ್ಕಿಂತ 33 ರಾಂಗ್ ಆನ್ಸರ್ ಮಾಡಿದ್ರು ಕೂಡ ನಿಂದು ಸ್ಕೋರು 60ಕ್ಕಿಂತ ಕೆಳಗೆ ಬೀಳ್ತದೆ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ರೈಟಾ? ಅದಕ್ಕೋಸ್ಕರ ನಿನ್ನ ಒಂದು ನೆಗೆಟಿವ್ ಮಾರ್ಕ್ ವಿಲ್ ಟೇಕ್ ಯುವರ್ ಲೈಫ್. ದಟ್ ಇಸ್ ಈಕ್ವಲೆಂಟ್ ಟು ದ ವ್ಯಾಲ್ಯೂ ಆಫ್ ಒನ್ ರಾಂಗ್ ಆನ್ಸರ್ ಈಸ್ ಯುವರ್ ಲೈಫ್. ತಿಳಿತಾ? ಹಂಗೆ ಇವ ಜೀನಿಯಸ್ ಅದನ್ನು ಇವತ್ತು ಪಡಂಗಿಲ್ಲ, ಚಿಂತೆ ಮಾಡಬೇಡ. ಇವನಿಗೆ ಅಷ್ಟೇ ಅಲ್ಲ, ಆ ಫಾರ್ಮುಲಾ ಇವನಿಗೂ ಕೂಡ ಅಪ್ಲೈ ಆಗ್ತದೆ. ಇವನು ಏನಾದರೂ ಒಂದು ರಾಂಗ್ ಆನ್ಸರ್ ಮಾಡಿದರೆ, ಒಂದೇ ರಾಂಗ್ ಆನ್ಸರ್ ಮಾಡಿದ್ರು ಕೂಡ ದಟ್ ರಾಂಗ್ ಆನ್ಸರ್ ವಿಲ್ ಟೇಕ್ ಹಿಸ್ ಲೈಫ್. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ನಾಟ್ ರೆಕಮೆಂಡೆಡ್. ಹೈಲಿ ಜೀನಿಯಸ್ಸು ಆಗಬೇಡ್ರಿ, ಪ್ಲಸ್ ಮಬ್ಬನೂ ಆಗಬೇಡ್ರಿ. ಯು ಹ್ಯಾವ್ ಟು ಮೇಕ್ ಫ್ಯೂ ಕರೆಕ್ಟ್ ಕ್ವಶನ್ಸ್. ಇವು ಎರಡೂ ಅಂದರೆ ನೀವು ಕೆಲವು ಕಡೆಗೆ ರಿಸ್ಕ್ ತೊಗೊಳ್ಬೇಕು, ಪ್ಲಸ್ ನಿನಗೆ ಗೊತ್ತಿದ್ದನ್ನು ರೈಟು ಮಾಡಬೇಕು. ಈ ರೀತಿ ಇದ್ದಾಗ ಗೇಮ್ ಸ್ವಲ್ಪ. ನೆಕ್ಸ್ಟ್ ಕ್ವಶನ್ ಬರ್ತದೆ. ಹಾಗಾದ್ರೆ ಸರ್, ನಾವು ಮಿಡಲ್ ಕ್ಲಾಸ್ ಮಂದಿ ಏನದಿಲ್ಲ, ನಾವೇನು ಮಾಡೋಣ? ಕ್ವಶನ್ಸ್ ಯು ಹ್ಯಾವ್ ಟು ಅಟೆಂಡ್ ಮೋರ್ ದ್ಯಾನ್ 60 ಆ್ಯಂಡ್ ಲೆಸ್ ದ್ಯಾನ್ 100. ಆಬ್ವಿಯಸ್ಲಿ 60 ಮೇಲೇ ನೀವು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ 60 ಮೇಲೆ ಕ್ವಶನ್ಸ್ ಅಟೆಂಡ್ ಮಾಡು. 60ಕ್ಕಿಂತ ಜಾಸ್ತಿ ಮತ್ತು 68ಕ್ಕಿಂತ ಕೆಳಗಡೆ ರೈಟ್ ಆತಂದ್ರೆ ಸಾಕು. ನೀವು ಭಾಳ ಯೋಚನೆ ಮಾಡಬೇಡ. ಏನು ಯೋಚನೆ ಮಾಡಬೇಡ, 100ಕ್ಕೆ 100 ಸರಿ ಹಾಕವ್ರಿ ಸರ್ ನನಗೆ ಅಂತ ಯೋಚನೆ ಮಾಡೋಕೆ ಹೋಗಬೇಡ. 100ಕ್ಕೆ 100 ಸರಿ ಮಾಡಿ ಬರ್ತೀನಿ ರೀ ಅಂತ ಯೋಚನೆ ಮಾಡಬೇಡ. ಮಾಡ್ತೀಯಾ ಮಾಡ್ಕೋ, ದಟ್ ಈಸ್ ಆಲ್ವೇಸ್ ಬೆಟರ್. ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಲೋಯೆಸ್ಟ್ ಮಿನಿಮಮ್ ರೇಂಜ್ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ 60 ಮತ್ತು 68 ಮಾರ್ಕ್ಸ್ ತನಕ ನೀವು ಸ್ಕೋರ್ ಮಾಡ್ಕೊ, ಕರೆಕ್ಟ್ ಆನ್ಸರ್ ಮಾಡ್ಕೊ. ನಿನಗೆ ರಾಂಗ್ ಮಾಡಲಿಕ್ಕೆ ಆಪ್ಷನ್ಸ್ ಕೊಟ್ಟಿದ್ದೀನಿ. ಏನಂತಂದ್ರೆ 0 to 32. ಇಲ್ಲೇ ನೀನು ತಿಳ್ಕೊಂಬಿಡು, ನೀನು ಏನಾದರೂ 32ಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳು ರಾಂಗ್ ಆಗ್ತಿದ್ವು ಅಂತಂದ್ರೆ ಯು ಆರ್ ನಾಟ್ ಫಾರ್ ದಿಸ್ ಎಕ್ಸಾಮ್. 32ಕ್ಕಿಂತ ನೀವು ಜಾಸ್ತಿ ರಾಂಗ್ ಮಾಡಕತ್ತಿದ್ರೆ ದಿಸ್ ಇಸ್ ನಾಟ್ ಫಾರ್ ಯು. ತಿಳಿತಾ? ಒಂದನೇದು. ಒಂದನೇ ಕನ್ಕ್ಲೂಷನ್ ಆಯ್ತು. ಎರಡನೇ ಕನ್ಕ್ಲೂಷನ್ ಅಂದ್ರೆ, ನೀ 60ಕ್ಕಿಂತ ಕಡಿಮೆ ಕ್ವಶನ್ಸನ್ನು ಅಟೆಂಡ್ ಮಾಡ್ತೀವಿ ಅಂತಂದ್ರೆ, 60ಕ್ಕಿಂತ ಕಡಿಮೆ ಕ್ವಶನ್ಸ್ ಅಟೆಂಡ್ ಮಾಡ್ತಿದ್ರೆ ದಿಸ್ ಇಸ್ ನಾಟ್ ಫಾರ್ ಯು. ಈ ಎಕ್ಸಾಮ್ನಿಂದಲ್ಲ. ಆಯ್ತಾ? ಹಂಗೆ ನೀ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಇಷ್ಟೆಲ್ಲವನ್ನು ತೊಗೊಂಡು ನಿಮ್ಗೆ ಲಾಸ್ಟ್ಗೆ ಮೇಲೆ ತಿಳಿತೋ ಬಿಡ್ತೋ ನಿಮಗೆ ಬಿಟ್ಟಿದ್ದು. ಈಗ ನಾನು ನಿಮಗೊಂದು ಕನ್ಕ್ಲೂಷನ್ಸ್ ಕೊಡ್ತೀನಿ. ಈ ಕನ್ಕ್ಲೂಷನ್ಸನ್ನು ನೀವು ಯಾವಾಗಲೂ ನೆನ್ಪಿಟ್ಕೊಡ್ರಿ. ಒಂದನೇ ಕನ್ಕ್ಲೂಷನ್ ಏನಂತಂದರೆ, ಯು ಮಸ್ಟ್ ಅಟೆಂಡ್ ಮೋರ್ ದ್ಯಾನ್ 60 ಕ್ವಶನ್ಸ್. ದಿಸ್ ಈಸ್ ಒನ್ ಕನ್ಕ್ಲೂಷನ್. ಒಂದು ಕಡೆ ನೋಟ್ ಮಾಡಿಟ್ಕೊಡ್ರಿ, ಒಂದು ಸ್ವಲ್ಪ ಇದನ್ನು ರಿವೈಸ್ ಮಾಡಿಕೊಡ್ರಿ. ಎರಡನೇ ಕನ್ಕ್ಲೂಷನ್ ಏನಂತಂದರೆ, ಯು ಮಸ್ಟ್ ಮೇಕ್ ಮೋರ್ ದ್ಯಾನ್ 60 ಕ್ವಶನ್ಸ್ ಕರೆಕ್ಟ್. ಬರೀ ಕರೆಕ್ಟ್ ಅಷ್ಟೇ ಅಲ್ಲ, ಹೆಂಗೆ 100% ಕರೆಕ್ಟ್. ಮೋರ್ ದ್ಯಾನ್ 60 100% ಕರೆಕ್ಟ್ ಮಾಡ್ಬೇಕು ನೀವು. ಅರ್ಥಾಯ್ತಾ? ಒಂದನೇ ಕನ್ಕ್ಲೂಷನ್. ಎರಡನೇ ಕನ್ಕ್ಲೂಷನ್. ಮೂರನೇ ಕನ್ಕ್ಲೂಷನ್ ಏನಂತಂದರೆ, ಹೇಳೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಂತಂದ್ರೆ, ನೀವು ಕ್ವಶನ್ ಎಕ್ಸಾಮ್ ಒಳಗೆ ಕೂಡ್ತಿರಲ್ಲ, ಎಕ್ಸಾಮ್ ಒಳಗೆ ಕೂತ ತಕ್ಷಣ ಏನು ಮಾಡ್ಬೇಕಂತಂದ್ರೆ, ಯಾವಾಗಲೂ 1ನೇ ಕ್ವಶನ್ಲಿಂದ ಹಿಡಿದು 100ನೇ ಕ್ವಶನ್ ತನಕ ಒಂದೇ ಸೀರೀಸ್ ಒಳಗೆ ಹೋಗಬಾರ್ದು. ಕ್ವಶನ್ ಪೇಪರನ್ನು ಓದಬೇಕು. ಆನ್ಸರ್ ಮಾಡೋಕ್ಕೆ ಬಂತಂದ್ರೆ ಅಲ್ಲೇ ಟಿಕ್ ಮಾಡಿಬಿಡಬೇಕು ಅಥವಾ ಬಬಲ್ ಮಾಡಿಬಿಡಬೇಕು. ಆನ್ಸರ್ ಮಾಡೋಕ್ಕೆ ಬರಲ್ಲ, ಟೈಮ್ ತೊಗೊತದಂದ್ರೆ ಆ ಕ್ವಶನಿಗೆ ರೌಂಡ್ ಆಗಬೇಕು. 2ನೇ ಕ್ವಶನ್ ಇತ್ತಂದ್ರೆ ಆ 2ನೇ ಕ್ವಶನ್ ರೌಂಡ್ ಆಗಬೇಕು, ಮುಂದಕ್ಕೆ ಹೋಗ್ಬೇಕು, ಓದಬಾರ್ದು. ಮತ್ತು ಇನ್ನೊಂದು ಕ್ವಶನ್ ಓದು, ಅದನ್ನು ಆಮೇಲೆ ಮಾಡೋದಿತ್ತು ಅಂತಂದ್ರೆ ರೌಂಡ್ ಆಗಿ 4ನೇ ಕ್ವಶನ್ ಬಂತಾ ಬಬಲ್ ಮಾಡು, 5ನೇ ಕ್ವಶನ್ ಬಬಲ್ ಮಾಡು, 6ನೇ ಕ್ವಶನ್ ಬಬಲ್ ಮಾಡು, 7ನೇ ಕ್ವಶನ್ ನಿನಗೆ ಗೊತ್ತೇ ಆಗಲ್ಲ, ಅದ್ರ ಮೇಲ್ಗಡೆ ಕಾಟಾಕ್ ಒಂದು 6ನೇದು ಅಂತ ತಿಳ್ಕೊ. ಕಾಟಾಕ್ ಅಂದ್ರೆ ನೀನು ವಾಪಸ್ ನಾವು ನೋಡೋಂಗಿಲ್ಲ, ವಾಪಸ್ ಬರ್ತಿಲ್ಲ ಅವಾಗ ಇದು ನೋಡೋಂಗಿಲ್ಲ. ದೇರ್ ಫೋರ್ ಈ ಕಾಟಾಕ್. ಆಮೇಲೆ 8ನೇ ಕ್ವಶನ್ ಬಂತ ಬಬಲ್ ರೌಂಡ್ ಆಗಿ, 9ನೇ ಕ್ವಶನ್ ಬೇಕಾದ್ರೆ ಬಬಲ್ ಆಗಿ, ಈ ರೀತಿ ಮಾಡ್ಕೊಂಡು ಹೋಗಿ. ಟೋಟಲಿ ಒಂದು ರೌಂಡ್ ಒಳಗಡೆ ನೀವು ಒಂದು ರೌಂಡ್ ಎಷ್ಟಾದ್ರು ತಗೋ, 1 ತಾಸು 2 ತಾಸೊಳಗೆ 1 ತಾಸಾದ್ರೂ ಒಂದು ರೌಂಡ್ ತಗೋ, 1.5 ತಾಸಾದ್ರೂ ತಗೋ, ಅರ್ಧ ತಾಸಾದ್ರೂ ತಗೋ. ಕೆಲವು ಹುಡುಗರು 15 ನಿಮಿಷದೊಳಗೆ ಫಸ್ಟ್ ರೌಂಡ್ ಮುಗಿಸ್ತೀರಾ ಮುಗಿಸ್ರಿ, ದನ ಹೋಗ್ಬಿಡ್ರಿ, ಎಲ್ಲ ರೌಂಡ್ ಹಾಕೊಂಡು ಹೋಗ್ಬಿಡ್ರಿ, 15 ನಿಮಿಷ ಮುಗಿಸ್ರಿ. ನನ್ನ ಸಜೆಷನ್ ಕೇಳ್ತೀನಿ ಅಂದರೆ, ಯು ಟೇಕ್ ಅಬೌಟ್ 1.5 hour
1.5 ತಾಸು ಯು ಟೇಕ್ ಇಟ್ ಫಾರ್ 1 ರೌಂಡ್, ಫಸ್ಟ್ ರೌಂಡ್. ಆರಾಮಾಗಿ ಹೋಗ್ರಿ, ಭಾಳ ಗಡ್ಬಡ್ ಮಾಡಿ ಹೋಗೋದು ಅವಶ್ಯಕತೆ ಇಲ್ಲ. 1.5 ತಾಸು ಟೈಮ್ ಹಚ್ಚ್ರಿ, ಕ್ವಶನ್ ಪೇಪರ್ ಕೊಟ್ಟರು, ಆನ್ಸರ್ ಶೀಟ್ ಕೊಟ್ಟರು, ಬೆಲ್ ಆಯ್ತಂದ್ರೆ 1.5 ತಾಸು ನೀ ಏನು ಮಾಡು, ಫಸ್ಟ್ ರೌಂಡ್ ಒಳಗೆ ಹೋಗು. 1.5 ತಾಸು ಮುಗಿದ ತಕ್ಷಣ ಕಮ್ ಟು ದ ಸೆಕೆಂಡ್ ರೌಂಡ್. ಈ ಸೆಕೆಂಡ್ ರೌಂಡಲ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಸರ್ಕಲ್ಡ್ ಕ್ವಶನ್ಸ್. ಸರ್ಕಲ್ಡ್ ಕ್ವಶನ್ಸ್ ಮಾತ್ರ ನೀ ಟಾರ್ಗೆಟ್ ಮಾಡಬೇಕು. ಇಂಟು ಕ್ವಶನ್ಸ್ ಏನದವಲ್ಲ ಅವನ್ನ ನೀ ಬೇಕಾದ್ರೆ ಬಿಟ್ಬಿಡು, ಹೌದಾ? ಅವು ಭಾಳ ಕಡಿಮೆ ಇರಲಿ, ಅವ್ನು ಬೇಕಾದ್ರೆ ಬಿಟ್ಬಿಡು, ರೈಟಾ? ನಾವು ಸರ್ಕಲ್ಡ್ ಕ್ವಶನ್ಸ್ ಆಗ್ತದೆ. ಇದು ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್. ನಾವು ಐ ವಿಲ್ ಎಕ್ಸ್ಪ್ಲೇನ್ ಯು ದ ಥರ್ಡ್ ಕನ್ಕ್ಲೂಷನ್ ನೋಟ್ ಮಾಡ್ಕೊ. ಥರ್ಡ್ ಕನ್ಕ್ಲೂಷನ್ ಏನಂತಂದರೆ, ನಿಂದು ಫಸ್ಟ್ ರೌಂಡಲ್ಲಿ 100% ಪರ್ಫೆಕ್ಟ್ ಆನ್ಸರ್ಸು ಮೋರ್ ದ್ಯಾನ್ 60 ಇತ್ತಂದರೆ, 100% ಪರ್ಫೆಕ್ಟ್ ಆನ್ಸರ್ಸು ಮೋರ್ ದ್ಯಾನ್ 60 ಇತ್ತಂದ್ರೆ ನೀ ಅಲ್ಲಿ ಸ್ವಲ್ಪ ಸ್ಮೈಲ್ ಕೊಡು. ಮುಂದೆ ಬಹಳ 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 ಕೇರ್ಫುಲ್ ಆಗು. ಇಷ್ಟಕ್ಕೆ ಎದ್ದು ಬಂದ್ಬಿಡ್ತೀಯ, 100% 60 ಕರೆಕ್ಟ್ ಆಗ್ತದೆ ಅಂದ್ರೆ ಎದ್ದು ಬಂದ್ಬಿಡು. ಇಲ್ಲ ಅಂತಂದ್ರೆ ಭಾಳ ಕೇರ್ಫುಲ್ಲಾಗಿ ಒಂದೊಂದು ಹೆಜ್ಜೆಯನ್ನು ಇಡು. ತಿಳಿದಾ? ಇದು ಭಾಳ ಇಂಪಾರ್ಟೆಂಟ್. ಸುಮ್ಮನೆ ನಾ ಶಾಣೆ ಅದೀನಿ ಅಂತ ಹೋಗಕ್ಕೆ ಹೋಗ್ಬೇಡ. ನೀ ಒಂದು ತಪ್ಪು ಮಾಡಿದ್ರೆ ಇದು 59 ಆಕೈತಿ, ಹೌದಾ? ಹಿಂಗೆ ತಪ್ಪಾಗಿ ಕೆಳಗೆ ಬರ್ತದೆ. ದೇರ್ಫೋರ್ ಡೋಂಟ್. ನೆಕ್ಸ್ಟ್, ಅಕಸ್ಮಾತಾಗಿ ನೀನು 4ನೇ ಕನ್ಕ್ಲೂಷನ್, ಫಸ್ಟ್ ರೌಂಡಲ್ಲಿ 100% ನೀನು ಏನಾದರೂ 40ರಿಂದ 50 ಮಾರ್ಕ್ಸ್ ಕರೆಕ್ಟ್ ಆಗ್ತಿದ್ರೆ ಸ್ವಲ್ಪ ಚಿಂತೆ ಮಾಡು, ಅಳಬೇಡ. ನಿನಗೆ ಇನ್ನೂ ಹೋಪ್ಸ್ ಅದಾವ. 40 to 50 ಕ್ವಶನ್ಸ್ ನೀ ಕರೆಕ್ಟ್ ಮಾಡ್ಕೊಳ ಇದ್ದಿ ಅಂತಂದ್ರೆ ಸ್ವಲ್ಪ ನೀ ಹುಷಾರಾಗಿರಿ. ಇಲ್ಲಿ ಬಹಳ ಹುಷಾರಾಗಿರು. ಈ ವ್ಯಕ್ತಿಗೆ ನಾನು ರಿಸ್ಕ್ ತೊಗೊಳ್ಳಿಕ್ಕೆ ಆಪ್ಷನ್ಸ್ ಕೊಡ್ತೀನಿ. ಯು ಟೇಕ್ ರಿಸ್ಕ್ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ಸಹಾಯಕತ್ತೆ ನೀವು 40ರಿಂದ 50 ತೊಗೊಂಡಾನ ಅಂದಮೇಲೆ ಇವನಂತೂ ಕ್ವಾಲಿಫೈ ಆಗಂಗೇ ಇಲ್ಲ ಅಂದಮೇಲೆ ಇವನು ರಿಸ್ಕ್ ತೊಗೋಬೇಕು, ಮುಂದಕ್ಕೆ ಹೋಗಬೇಕು. ಇವ ಏನಂದ್ರೆ ಇವಾಗ ಕ್ವಾಲಿಫೈ ಆಗಕತ್ತೇನ, ಆದರೂ ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಇವಾಗ ಭಾಳ ಡೇಂಜರು, ಶಾಣೆ ಇರಬೇಕು, ಇಲ್ಲ ಮಬ್ಬ ಇರಬೇಕು, ಎರಡರ ಒಂದೇ ಏಕ್ ಮಾರ್ದೋದು ಕೂಡ. ಬಟ್ ಇವ ಏನದಲ್ಲ ಮಿಡಲ್ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ರಿಸ್ಕ್ ತೊಗೋ. ರಿಸ್ಕ್ ಹೆಂಗೆ ತೊಗೋಬೇಕ್ರಿ ಸರ್ ಅಂತ ಕೇಳಿದ್ರೆ, ನಾವು ದ ರಿಸ್ಕ್ ಈಸ್ ಲೈಕ್ ದಿಸ್. ಕೆಲವು ಹುಡುಗರದು ರಿಸ್ಕ್ ತೊಗೊಂತಿರ್ತಾವೆ, ಮಬ್ಬ ಹುಡುಗರದು ರಿಸ್ಕ್ ಹೆಂಗಿರ್ತದೆ ಅಂತ ಹೇಳ್ತೀನಿ. ಅವು ಹೆಂಗೆ ತೊಗೊಂತಾನೆ ಗೊತ್ತಾ? ಸರ್ 4 ಕ್ವಶನ್ ತಪ್ಪಾದ್ರೆ ಆಗಲಿ ನೋ ಪ್ರಾಬ್ಲಮ್, ಆದರೆ ಒಂದೇ ಕರೆಕ್ಟ್ ಆಗ್ತದ್ರೆ ಚಲೋ ಅಲ್ರಿ, 1/4 ಐತಲ್ರಿ ನೆಗೆಟಿವ್ ಆನ್ಸರ್ ಅಂತ ಹಿಂಗೆಲ್ಲ ಹೇಳ್ತಿರ್ತಾನೆ ನಾವು. ದಿಸ್ ಇಸ್ ರಾಂಗ್. ರಿಸ್ಕ್ ಹೆಂಗೆ ತೊಗೋಬೇಕಂದ್ರೆ, ರಿಸ್ಕ್ ತೊಗೊಳ್ಳಿಕ್ಕೆ ನಿಮ್ಗೆ 3 ಕ್ರೈಟೇರಿಯಾ ಕೊಡ್ತೀನಿ. ಭಾಳ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಕತ್ತೀನ, ಇವೆಲ್ಲ ನೀವು ಯೋಚನೆ ಮಾಡಲೇಬೇಕು. 1ನೇ ರಿಸ್ಕ್ ಆಪ್ಷನ್ A B C D 4 ಆಪ್ಷನ್ ಇದ್ವು ಅಂದರೆ, ಈ 4 ಆಪ್ಷನಲ್ಲಿ 2ನ್ನ ರಾಂಗ್ ಆಪ್ಷನ್ಸ್ ಅಂತ ಪ್ರೂವ್ ಮಾಡು. ಅಂದರೆ 50-50 ಅಂತ ಹೇಳಿದ್ರೆ ಕೌನ್ ಮನೆ ಕರೋಡ್ಪತಿ ಒಳಗೆ 50-50 ಅಂತಾರೆ, ಹಂಗೆ 50-50 ಎಲಿಮಿನೇಟ್ ಮಾಡು. ಇದು ರಾಂಗ್ ಅದ ಅಂತ ಮಾಡ್ಕೊ. ಅವಾಗ ನಿನಗೆ ಪ್ರೊಬ್ಯಾಬಿಲಿಟಿ ಆಫ್ ಟೇಕಿಂಗ್ ದ ರೈಟ್ ಆನ್ಸರ್ ಈಸ್ 50%. ಪ್ರೊಬ್ಯಾಬಿಲಿಟಿ ಆಫ್ ಕ್ಲಿಕ್ಕಿಂಗ್ ದ ಕರೆಕ್ಟ್ ಆನ್ಸರ್ ಇಸ್ 50% ಅಂದರೆ ಅಂಥ ಕ್ವಶನ್ಸ್ಗಳಿಂದ ಒಳಗಡೆ ಆಗಿಬಿಡು. ದೇವ್ರ ನೆನ್ಪು ಮಾಡು, ನಿನಗೆ ಇಷ್ಟವಾಗಿರ್ತಕ್ಕಂಥ ಒಬ್ಬ ದೇವ್ರ ನೆನ್ಪು ಮಾಡು. ದೇವ್ರ ನೆನ್ಕೊಂಡು ಏನೋ ಬಿನೋ ಏನೋ ಸಿನೋ ಯಾವುದೋ ಒಂದು ಹಾಕೊಂಡು ಬಂದ್ಬಿಡು. ಇರ್ತಾ ಇದು 1 ಟೈಪ್ ಆಫ್ ರಿಸ್ಕ್. ಈ ರಿಸ್ಕನ್ನು ಕಣ್ಣು ಮುಚ್ಕೊಂಡು ತಗೋ, ಬಿಕಾಸ್ ನೀನು ಸಹಾಯಕತ್ತಿದೆ. ನೀ 40ರಿಂದ 50 ಮಾರ್ಕ್ಸ್ ತೊಗೊಂಡು ಹುಡುಗದಿದ್ದೀವಿ, ನೀ ಸಹಾಯ ಹುಡುಗ, ಅದ್ರ ಸಲ ನೀ ಏನು ಮಾಡು, ಕಣ್ಣು ಮುಚ್ಕೊಂಡು ರಿಸ್ಕ್ ತಗೋ. ಇರ್ತಾ? ಓಕೆ. ನೆಕ್ಸ್ಟ್, ಅಕಸ್ಮಾತಾಗಿ A B C D ಒಳಗಡೆ ನೀನು 1 ಆನ್ಸರ್ಸನ್ನ ರಾಂಗ್ ಮಾಡ್ಲಿಕ್ಕೆ ನಿನಗೆ ಬರ್ತದ. 1 ರಾಂಗ್ ಆಪ್ಷನ್ಸನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ನಿನ್ನ ಹತ್ರ ಬರಕತ್ತದ. ಬಟ್ ನಿನಗೆ ಈ 3 ಒಳಗಡೆ ಕನ್ಫ್ಯೂಷನ್ ಅದ ಅಂತಂದರೆ ಅವಾಗ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಮತ್ತು ಈ 3ರಲ್ಲಿ 1ನ್ನು ರಾಂಗ್ ಮಾಡಲಿಕ್ಕೆ ಟ್ರೈ ಮಾಡು. ಆಗಲೇ ಇಲ್ಲ ಅಂತಂದ್ರೆ ಓಕೆ, ಯು ಗೋ ಅಹೆಡ್ ಅಂತ ಹೇಳ್ತೀನಿ. ಹೌದಾ? ಬಟ್ ಇದನ್ನು ರೆಕಮೆಂಡ್ ಮಾಡೋಂಗಿಲ್ಲ. ಬಟ್ ಸ್ಟಿಲ್ ಯು ಗೋ ಅಹೆಡ್. ಹಿಯರ್ ಯು ಹ್ಯಾವ್ ಅ ಚಾನ್ಸ್ ಆಫ್ 33% ಆಫ್ ಮೇಕಿಂಗ್ ದ ರೈಟ್ ಆನ್ಸರ್ಸ್ ಹಿಯರ್. ಅರ್ಥ? ಓಕೆ. ಬಟ್ ನಂಬರ್ ಆಫ್ ಕ್ವಶನ್ಸ್ ಮಸ್ಟ್ ಬಿ ಮೋರ್ ಫಾರ್ ದಿಸ್ ರಿಸ್ಕ್ ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ ಮಸ್ಟ್ ಬಿ ಲೆಸ್ ಫಾರ್ ದಿಸ್ ರಿಸ್ಕ್. ಈಗ ನಿನ್ನ ಹತ್ರ ಒಂದು 40 ಕ್ವಶನ್ಸ್ ನೋಡು, ಇಲ್ಲೇನು ಹೇಳ್ತೀನಿ ಈಗ, ನೀನು 40ರಿಂದ 50 ಕ್ವಶನ್ಸ್ ರೈಟ್ ಮಾಡ್ಕೊಳಕತ್ತಿದ್ದಿ. ಉಳಿದಿದ್ದು ಎಷ್ಟಪ್ಪ? ಉಳಿದಿದ್ದು 60 ಕ್ವಶನ್ಸ್ ಉಳಿದಾವ. ಆ 60 ಕ್ವಶನ್ಸನ್ನು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅಂಥ ಟೈಮ್ನೊಳಗೆ ಏನು ಮಾಡು, 40 ಕ್ವಶನ್ಸ್ನ ಈ ಕ್ಯಾಟಗರಿಗೆ ಹಾಕು, ಇನ್ನು 20 ಕ್ವಶನ್ಸ್ನ ಈ ಕ್ಯಾಟಗರಿಗೆ ಹಾಕು. ಹಂಗೆ ಹಾಕ್ಕೊಂಡು ಮುಂದಕ್ಕೆ ಮಾಡಿ. ರೈಟಾ? ಥರ್ಡ್ ರಿಸ್ಕ್ ಏನದ ನೋಡು. ಥರ್ಡ್ ರಿಸ್ಕು ಬೇಡವೇ ಬೇಡ. ಯಾವಾಗ A B C D, ಈ A B C D ಒಳಗಡೆ ನೀನು ಯಾವುದು ಕರೆಕ್ಟು ಯಾವುದು ತಪ್ಪು ಕೇಳೇ ಇಲ್ಲ, ಗೊತ್ತೇ ಇಲ್ಲ ಅಂತಂದ್ರೆ ಡೋಂಟ್ ಟೇಕ್ ದಿಸ್ ರಿಸ್ಕ್. ಆಯಿತಾ? ಈ ರಿಸ್ಕ್ ಯಾರು ತೊಗೋಬೇಕು ಅಂತಂದರೆ ಅವ್ರಿಗೂ ಹೇಳ್ತೀನಿ ನಾನು. ಈ ರಿಸ್ಕ್ ಯಾರು ತೊಗೋಬೇಕಂತಂದರೆ ಐ ವಿಲ್ ರೈಟ್ ಹಿಯರ್ ದ ಫಿಫ್ತ್ ಕನ್ಕ್ಲೂಷನ್ ಈಸ್, ಫಸ್ಟ್ ರೌಂಡಲ್ಲಿ 100% ಕರೆಕ್ಟ್ ಆನ್ಸರ್ಸು ನಿನಗೆ 40ಕ್ಕಿಂತ ಕೆಳಗಡೆ ಬರ್ತಾ ಇದ್ದಾವೆ. 40ಕ್ಕಿಂತ ಕೆಳಗಡೆ ಕ್ವಶನ್ಸನ್ನು ಮಾತ್ರ ಅಂದರೆ 30, 35, 20 ಕ್ವಶನ್ಸನ್ನು ನೀ 100% ರೈಟ್ ಮಾಡಕತ್ತಿದ್ದೆ ಫಸ್ಟ್ ರೌಂಡ್ ಒಳಗೆ. ನೀ ಇಂಥವು ಏನಿದೆಯಲ್ಲ ನಿನಗೆ ಫುಲ್ ಜೀಲಿ ಅಪ್ಪ ಜಿಂದಗಿ. ಹೌದಾ? ನೀ ಏನಾರ ಮಾಡ್ಕೋ, ಎಷ್ಟು ಬೇಕಲ್ಲ ಅಷ್ಟು ಹಾಕು, ಯಾವ ದೇವ್ರ ನೆನ್ಪು ಮಾಡ್ಕೋ, ಏನಾರ ಮಾಡು. 100 ಹಾಕಿ ಬರ್ತೀವಿ, ಹಾಕಿ 20-40 ಹಾಕ್ತೀವಿ, ಏನಾರ ಮಾಡ್ಕೋ. ಐ ವಿಲ್ ನಾಟ್ ಆಸ್ಕ್ ಯು ಟು ಫಾಲೋ ಎನಿಥಿಂಗ್ ಇನ್ ದಿಸ್ ವಿಡಿಯೋ. ನೀನು ಫ್ರೀ
ಹೌದಾ, ನೀನು ಹೋಗ್ಬಿಡು ಹೆಂಗಾರ ಮಾಡ್ಕೊ ತಿಳಿದ. ಮೈ ಕನ್ಸರ್ನ್ ಈಸ್ ಫಾರ್ ದೀಸ್ 2 ಸ್ಟೂಡೆಂಟ್ಸ್. ಅರ್ಥದ. ಈ ರೀತಿ ಯೋಚನೆ ಮಾಡಿರಿ, ಯೋಚನೆ ಮಾಡಿ ಕ್ವಶನ್ಸನ್ನು ಅಟೆಂಡ್ ಮಾಡಿರಿ. ಸುಮ್ಮನೆ ಅದ್ವಾ ಬರ್ತಾವ ಅಂತೇಳಿ ಹಾಕಿ ಬರೋದಾಗಲಿ ಅಥವಾ ಗೊತ್ತಾದಂಗೆ ಆಗಿತ್ತು ಅನ್ನೋದಾಗಲಿ ಕಾಮನ್ ಸೆನ್ಸನ್ನು ಒಟ್ಟು ಯೂಸ್ ಮಾಡಬೇಡ್ರಿ. ಕಾಮನ್ ಸೆನ್ಸ್ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಒಟ್ಟು ಯೂಸ್ ಮಾಡಬೇಡ್ರಿ. ಕಾಮನ್ ಸೆನ್ಸ್ ಯಾವಾಗಲೂ ನಿಮ್ಮನ್ನು ಹರ್ಟ್ ಮಾಡ್ತದೆ ತಿಳಿತಾ. ಈಗ ಹೇಳಿರ್ತಕ್ಕಂಥ ಎಲ್ಲ ಕ್ರೈಟೀರಿಯನ್ನು ಕೂಡ ಪೇಪರ್ 1ಗೂ ಹಿಂಗೆ ಅಪ್ಲೈ ಮಾಡಿರಿ, ಪೇಪರ್ 2ಗೂ ಹಿಂಗೆ ಅಪ್ಲೈ ಮಾಡಿರಿ. ಆಯ್ತದಾ? ಓಕೆಪ್ಪ. ಈ ರೀತಿ ಮಾಡೋದ್ರಿಂದ ನೀವು 60 ಮಾರ್ಕ್ಸನ್ನು ಅಟೆಂಡ್ ಮಾಡ್ಬೋದು. ಓಕೆ, ಈ ಸೆಕೆಂಡ್ ಸ್ಟ್ರಾಟಜಿ ಇತ್ತಲ್ಲ, 80-40 ಹುಡುಗರು ಇದ್ವಲ್ಲ, 80-40 ಹುಡುಗರು ಏನಿದಾವಲ್ಲ ಅವರು ಕೂಡ ಇದೇ ಟೈಪ್, ನಾನು ಏನು ಮೇಲೆ ಎಕ್ಸ್ಪ್ಲೇನ್ ಮಾಡಿಲ್ಲ ಆ ಟೈಪ್ ಒಂದು ಚಾರ್ಟ್ ತಯಾರು ಮಾಡಿರಿ. ಆ ಚಾರ್ಟ್ ತಯಾರು ಮಾಡಿ ಕನ್ಕ್ಲೂಷನ್ಸ್ ಬರೀರಿ. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಔಟ್ ಆಫ್ 400 98 ಮಾರ್ಕ್ಸ್ ತೊಗೊಂಡವನು ಕೂಡ ಎ ಆಗ್ಯಾನ. ಔಟ್ ಆಫ್ 400 320 350 ಮಾರ್ಕ್ಸ್ ತೊಗೊಂಡವನು ಕೂಡ ಎ ಆಗಿದ್ದಾನೆ. ರೈಟಾ? ನಾ ಎಲ್ಲ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದು ಇವನಿಗೂ ಅಲ್ಲ ಇವನಿಗೂ ಅಲ್ಲ. ನಾವು ಎಕ್ಸ್ಪ್ಲೇನ್ ಮಾಡಿದ್ದು 240 ಅಂದರೆ 120 ಔಟ್ ಆಫ್ 200 ಮಾರ್ಕ್ಸ್ ತೊಗೊಳೋ ಕ್ರೈಟೀರಿಯಾ. ನಾನು ಹೇಳಿರೋ ಕ್ರೈಟೀರಿಯಾ ಏನೈತಲ್ಲ ದಟ್ ಈಸ್ ಅ ಮಿನಿಮಮ್ ಕ್ರೈಟೀರಿಯಾ. ಆಮೇಲೆ ಮತ್ತೆ ನಮ್ಮ ಮನೆಗೆ ಓಡಿ ಬರಬೇಡ್ರಿ, ಸರ್ ನೀವು ಹೇಳ್ದಂಗೆ ಮಾಡಿದೀವಿ ರೀ ನಮಗೆ ಅಷ್ಟು ಮಾರ್ಕ್ಸ್ ಬೀಳಿಲ್ರಿ ಅಂತ ಹೇಳ್ಬೇಡ್ರಿ. ಇದು ಪ್ರೊಬ್ಯಾಬಿಲಿಟಿ ಈಸ್ ಆಲ್ವೇಸ್ ಪ್ರೊಬ್ಯಾಬಿಲಿಟಿ. ದಿಸ್ ವಿಡಿಯೋ ಇಸ್ ಅ ಸರ್ಟೈನ್. ಹೌದಾ? ಇದನ್ನು ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಹೋಗಿ 120 ಟಾರ್ಗೆಟ್ ಇಟ್ಟು ಇನ್ನೂ ಸ್ವಲ್ಪ ಶಾಣೆ ಆಗಿದ್ರಿ ಅಂತಂದ್ರೆ ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದ್ರೆ ನೀವು ಡೆಫಿನೆಟ್ಲಿ 120ಕ್ಕಿಂತ ಮೇಲ್ಗಡೆ ಮಾರ್ಕ್ಸೇ ತೊಗೊಳ್ತೀರಿ. ತಿಳಿತಾ? ಅಕಸ್ಮಾತಾಗಿ ನೀವೇನಾದರೂ ಈ 4 ಕನ್ಕ್ಲೂಷನ್ಸನ್ನು ಮೀಟ್ ಮಾಡಲಿಲ್ಲ ಅಂದರೆ 5ನೇದವನು ಇರ್ತೀವಿ. ಅರ್ಥಾತ್ 5ನೇದವನಿಗಂತೂ ನಾನು ಹೇಳಬಿಟ್ಟಿನಿ. 5ನೇದವನಿಗೆ ಏನು ಹೇಳೀನಿ, ಏನಾರ ಮಾಡ್ಕೋ, ಎಷ್ಟರ ಕ್ವಶನ್ ಆನ್ಸರ್ ಮಾಡು, ನಿನ್ನ ಅದೃಷ್ಟ ಬಲ, ನಿಮ್ಮ ದೇವ್ರ ಬಲ, ನಿಮ್ಮ ಪಿತ್ರಾರ್ಜಿತರ ಏನು ಪುಣ್ಯದ ಫಲದಿಂದ ನಿನಗೆ ಏನು ಸಿಗ್ತಂದ್ರೆ ಸಿಗ್ಬೋದು. ಬಟ್ ಇವ್ರು ಏನಾದ್ರಿಲ್ಲ, ನೀನು ಭಾಳ ಹುಷಾರಾಗಿರಪ್ಪ, ನೀನು ಭಾಳ ಹುಷಾರಾಗಿರು ಅಂತ ಹೇಳಲಿಕ್ಕೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಹೌದಾ? ಇವತ್ತು ರಾತ್ರಿ ಕುಂತ್ಕೊಂಡು ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡು ನಿಮ್ಗೆ ಇನ್ನೊಂದು ವಿಡಿಯೋ ಕಳಿಸ್ತೀನಿ. ಏನಂತಂದರೆ ಇದ್ರ ನೆಕ್ಸ್ಟ್ ಈ ಬರ್ತಕ್ಕಂಥ 3 to 5 ಡೇಸಲ್ಲಿ ಸರ ನಮ್ಗೆ ಹಿಂಗೆ ಹೇಳ್ಬಿಡ್ರಿ ಸರ, ಇಷ್ಟ ಓದಂತಂದ್ರೆ ಇಷ್ಟು ಓದ್ತೀವಿ ಹೋಗ್ತೀವಿ, ಅದು ಬಂತು ಬಿಡ್ತು ಅಂತ ಯಾರಾದರೂ ಹುಡುಗರಿದ್ರೆ ನೆಕ್ಸ್ಟ್ ವಿಡಿಯೋ ನೋಡಿರಿ. ತಿಳಿದಾ? ಸರ ನಾವು ಏನೂ ಓದಿಲ್ರಿ, 1ನೇ ಕ್ಲಾಸಿಂದ ಹಿಡ್ಕೊಂಡು ಇಲ್ಲಿ ತನಕ ಏನೂ ಓದಿಲ್ರಿ, ನಮಗೆ ಒಂದು 30-40 ಪೇಜ್ ಕೊಡ್ರಿ ಸರ, ಅದನ್ನ ಓದ್ತೀವಿ ಹೋಗ್ತೀವಿ ಬರಿತೀವಿ ಬಂದುಬಿಡ್ತೀವಿ. ಪಾಸ್ ಆದ್ವಿ ಅಂತಂದ್ರೆ ನಿಮ್ಮನ್ನು ಇಷ್ಟಪಡ್ತೀವಿ ಸರ, ಫೇಲ್ ಆದರೆ ನಾವು ಯಾರು ನಿಮ್ಮನ್ನು ಭಯಂಗಿಲ್ರಿ ಸರ ಅಂತ ಏನಾರ ನೀವು ಅಂದ್ಕೊಂಡ್ರೆ ನಾನು ನಿಮಗೆ ಒಂದು 30 to 40 ಪೇಜ್ದೊಂದು PDF ಕಳಿಸ್ತೀನಿ. ಅರ್ಥಾಯ್ತಾ? ಫೇಲ್ ಆದರೆ ಭಯಪಡ್ದ ಮತ್ತೆ ಸರ್ ನೀವು ಹೇಳಿದ್ರಿ ಇಷ್ಟು ಓದಂದಿದ್ರಿ ಅಷ್ಟು ಓದಿನ್ರಿ ಆದರೂ ನಾವು ಪಾಸ್ ಆಗಿಲ್ರಿ ಅಂತ ಅನ್ಬಾರ್ದು. ತಿಳಿತಾ? ಇದು ನಾನು ಕೊಡ್ತಕ್ಕಂಥದ್ದು ಸಾಯುವವನಿಗೆ ಹುಲ್ಲು ಕಡ್ಡಿಯನ್ನು ಕೊಟ್ಟು ಬದುಕಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ನಿಮಗೊಂದು 30 to 40 ಪೇಜಿಂದೊಂದು PDF ಕಳಿಸ್ತೀನಿ. ಅಷ್ಟನ್ನೇ ಓದ್ರಿ. ಅಂಡರ್ಸ್ಟುಡಾ? ಈ PDF ಮಾಡಬೇಕಾದ್ರೆ ಐ ವಿಲ್ ಪುಟ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ಟೀಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲವನ್ನೂ ಹಾಕಿ ಸೆಲೆಕ್ಟೆಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಒಂದು PDF ಮಾಡಿ ಕಳಿಸ್ತೀನಿ. ನನ್ನ ಮೇಲೆ ಟ್ರಸ್ಟ್ ಇದ್ರೆ ಅದನ್ನು ಓದ್ರಿ, ಇಲ್ಲ ಅಂತಂದರೆ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ವೆರಿ ಮಚ್.